ಅಮ್ಮ, ನಮ್ಮ ಸ್ಕೂಲಲ್ಲಿ ಮೈಸೂರು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀರಾ ಅಂತೆ. ನಾನು ಹೋಗ್ಲಮ್ಮ? ಹೌದಾ, ಎಷ್ಟಂತೆ? ಬರೀ 600 ರೂಪಾಯಿ ಅಷ್ಟೇ ಅಮ್ಮ. 600 ರೂಪಾಯ? ನಾನು ತಿಂಗಳೆಲ್ಲ ಒಂದು ಮನೇಲಿ ಕೆಲಸ ಮಾಡಿದ್ರೆ ಸಿಗೋದೇ 600 ರೂಪಾಯಿ ಪುಟ. ಈ ವರ್ಷ ಬೇಡ, ನಿನ್ನ ಮುಂದಿನ ವರ್ಷ ಕಳಿಸ್ಕೊಡ್ತೀನಿ. ಅಪ್ಪ ಇದ್ದಿದ್ರೆ ಕಳ್ಸೋರು. ಯಾಕೋ ಅಮ್ಮನ್ ಬೇಜಾರು ಮಾಡ್ತೀಯಾ? ನಾನು ದೊಡ್ಡಾಳಾದ್ಮೇಲೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಸರಿ ಸರಿ, ಸ್ಕೂಲ್ ಟೈಮ್ ಆಯ್ತು, ಬನ್ನಿ ಹೋಗೋಣ. ತಗೊಮ್ಮ, 2 ಹೋಳಿಗೆ ಮಿಕ್ಕಿದೆ, ಮನೆಗೆ ತಗೊಂಡೋಗಿ. ಗೌತಮ್, ಗಾಯತ್ರಿ, ಬನ್ನಿ ಊಟ ಮಾಡಿ. ಸ್ಕೂಲಲ್ಲಿ ಎಲ್ಲೋ ಫ್ರೆಂಡ್ಸು ಹೋಗ್ತಿದ್ದಾರೆ, ಆದ್ರೆ ನಾನೊಬ್ನೇ ಹೋಗ್ತಿಲ್ಲ. ನನ್ನನ್ನು ಕಳ್ಸಮ್ಮ. ಈ ವರ್ಷ ಬೇಡ ಪುಟ, ನಿನ್ನ ಮುಂದಿನ ವರ್ಷ ಕಳಿಸ್ಕೊಡ್ತೀನಿ. ಅಮ್ಮ, ಅಪ್ಪ ಎಲ್ಲಿದ್ದಾರೆ? ಅವ್ರು ಯಾಕೆ ನಮ್ಮ ಜೊತೆ ಇಲ್ಲ? ನಿಮ್ಮಪ್ಪ ಯಾವುದೋ ಕೆಲ್ಸಕ್ಕೆ ಬೇರೆ ಊರಿಗೆ ಹೋಗಿದ್ದಾರೆ ಪುಟ. ಸ್ವಲ್ಪ ದಿನ ಬಂದ್ಬಿಡ್ತಾರೆ, ಆಮೇಲೆ ನಮ್ಮ ಜೊತೆನೇ ಇರ್ತಾರೆ. ನಿಜವಾಗ್ಲೂ? ನಿಜವಾಗ್ಲು. ತಗೋ, ಈಗ ತಿನ್ನು. ಸುಜಾತ ಇವತ್ತು ಯಾಕೋ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬಂದಿಲ್ವಲ್ಲ?
ಸುಜಾತಾ ಸುಜಾತಾ ಗೌತಮ್ ಗಾಯತ್ರಿ ಪುಟ್ಟ ಮಹೇಶ್ ಇವ್ರು ಬದುಕಿದಾರಲ್ರಿ? ಸರ್ ಇವರು ಬದುಕಿದ್ದಾರೆ. ತಕ್ಷಣ ಆಂಬುಲೆನ್ಸ್ ಫೋನ್ ಮಾಡಿ. ರೀ ಒಳಗಡೆ ಸರ್ಚ್ ಮಾಡ್ರಿ. ಸರ್ ಏನಾಯ್ತು ಸರ್? ಇಡೀ ಫ್ಯಾಮಿಲಿ ವಿಷ ತಗೊಂಡು ಬಿದ್ದಿದ್ರು. ಗಂಡ ಹೆಂಡತಿ ಇನ್ನೂ ಉಸಿರಾಡ್ತಿದ್ರು. ಅದಕ್ಕೆ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಆದರೆ ಮಕ್ಕಳು ಅಲ್ಲೇ ತೀರೋಗಿದ್ರು. ಹಾ, ಮಕ್ಕಳು ತೀರ್ಕೊಂಡ್ಬಿಟ್ವಾ? ಎಷ್ಟು ಮುದ್ದಾಗಿತ್ತು ಸರ್ ಮಕ್ಕಳು. ವಿಷ ತಗೊಳ್ಳುವಂಥದ್ದು ಗೋಪಾಲ್ ಕೃಷ್ಣಗೆ ಏನು ಬಂದಿತ್ತು ಸರ್? ಮಕ್ಳಿಗೆ ವಿಷ ಹಾಕೋಷ್ಟು ಕಟ್ಕಾಗ್ಬಿಟ್ಟ ಗೋಪಾಲ್ ಕೃಷ್ಣ. ಅದನ್ನೇ ಈಗ ನಿಮ್ಮ ಹತ್ರ ತಿಳ್ಕೊಬೇಕಾಗಿರೋದು ನಾವು. ಅಂದಾಗೆ ನೀವ್ಯಾರು? ಸರ್ ನನ್ನ ಹೆಸರು ವಸಂತ ಅಂತ. ನಮ್ದು ಕೇಟ್ರಿಂಗ್ ಬಿಸ್ನೆಸ್ಸು. ಗೋಪಾಲ್ ಕೃಷ್ಣ ಹೆಡ್ ಕುಕ್ಕು, ನಾನು ಅವನ ಅಸಿಸ್ಟೆಂಟು ಸರ್. ಛೇ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟ ಸರ್ ನಮ್ಮ ಗೋಪಾಲ್ ಕೃಷ್ಣ. ಹೇಗಿದೆ ಸರ್ ಅವ್ರ ಕಂಡೀಷನ್? ಇಬ್ಬರಿಗೂ ಇನ್ನೂ ಪ್ರಜ್ಞೆ ಬಂದಿಲ್ಲ. ಆದರೆ ಗೋಪಾಲ್ ಕೃಷ್ಣ ಅವ್ರ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ. ಅವ್ರ ಹೆಂಡತಿ ಸ್ಥಿತಿ ಮಾತ್ರ ತುಂಬ ಕ್ರಿಟಿಕಲ್ ಆಗೇ ಇದೆ. ಗೋಪಾಲ್ ಕೃಷ್ಣ ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೋಬೋದಾ? ಇಲ್ಲ, ಸದ್ಯಕ್ಕೆ ಅವ್ರಿಗೆ ಯಾವ ಸ್ಟೇಟ್ಮೆಂಟ್ ಕೊಡೋ ಸ್ಟೇಜಲ್ಲಿ ಇಲ್ಲ. ಸರಿ. ಸರ್, ಗೋಪಾಲ್ ಕೃಷ್ಣ ಮತ್ತೆ ಸುಜಾತಾ ಜೊತೆನಲ್ಲಿ ಇರ್ಲಿಲ್ಲ. ಅವ್ರ ಮನೆ ಬಿಟ್ಟು ಹೋಗಿ 1 ವರ್ಷ ಆಯ್ತು. ಸುಜಾತಾನೇ ಸ್ವಾಭಿಮಾನದಿಂದ ದುಡ್ಡು ಮಕ್ಕಳನ್ನೆಲ್ಲ ಸಾಕ್ತಿದ್ಲು ಸರ್. ಮತ್ತೆ ಗೋಪಾಲ್ ಕೃಷ್ಣ ಇಲ್ಲೇ ವಿಷ ತಗೊಂಡು ಬಿದ್ದಿದ್ನಲ್ಲ? ನನ್ಗೂ ಅದೇ ಗೊತ್ತಾಗ್ತಿಲ್ಲ ಸರ್. ಅವನು ಯಾವತ್ತೂ ಮನೆಗ್ ಬಂದವನೇ ಅಲ್ಲ. ಆದ್ರೆ ಇವತ್ ಬೆಳಿಗ್ಗೆ ನೋಡಿದಾಗ ಅವನು ಇಲ್ಲೇ ಇದ್ದಾನೆ. ಅವನು ಯಾವಾಗ ವಾಪಸ್ ಬಂದ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಸರ್. ಸರ್ ನೀವು ಹೇಳಿದಾಗೆ ಆ ಗೋಪಾಲ್ ಕೃಷ್ಣ ಮನೆಯನ್ನ ಸರ್ಚ್ ಮಾಡಿದ್ವಿ ಸರ್. ಅಲ್ಲೊಂದು ಡೆತ್ ನೋಟ್ ಸಿಕ್ತು ಸರ್. ಇದೇನು ಡೆತ್ ನೋಟಾ ಅಥವಾ ಕಾದಂಬರಿನ? 18 ಪೇಜ್ ಬರ್ದಿದ್ದಾನಲ್ಲಿ. ಹ್ಞೂ ಸರ್. ಏನು ಬರ್ದಿದ್ದಾನಂತ? ನಾನು ಗೋಪಾಲ್ ಕೃಷ್ಣ. ನಾನು ಅಡುಗೆ ಕೆಲಸದ ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಚಂದದ ಹೆಂಡತಿ, ಮುದ್ದಾದಿಬ್ಬರು ಮಕ್ಕಳು. ಸಂಸಾರ ಸುಖವಾಗಿತ್ತು. ಈ ಸಿನಿಮಾ ಹೀರೋಗಳದು ಅದೇನು ಅದೃಷ್ಟನೋ ಏನೋ, ದಿನಕ್ಕೊಂದೊಂದು ಹೀರೋಯಿನ್ ಜೊತೆ ರೊಮ್ಯಾನ್ಸು, ಡ್ಯುಯೆಟ್. ನಾನ್ ಮೊದ್ಲು ತೋರಿಸ್ತೀನಿ. ಇಲ್ಲ ನಾನು. ಇಲ್ಲ ನಾನೇ ಮೊದ್ಲು ತೋರ್ಸ್. ಇಲ್ಲ ನಾನೇ ತೋರಿಸ್ತೀನಿ. ಇಲ್ಲ ನಾನು. ಇಲ್ಲ ನಾನ್ ತೋರಿಸ್ತೀನಿ. ಅಪ್ಪ ಇವತ್ತು ಸ್ಕೂಲಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ರು. ಅಪ್ಪ ನಂದೇ ಫಸ್ಟ್ ನೋಡಿ. ಇಲ್ಲ ಅಪ್ಪ ನಂದೇ ಫಸ್ಟ್ ನೋಡಿ. ತಡೀರೋ, ಒಳ್ಳೆ ಸೀನ್ ಬರ್ತಾ ಇದೆ. ಆ ಸೀನ್ ಮುಗಿದ್ಮೇಲೆ ಮಾಸ್ ಕಾರ್ಡ್ ನೋಡ್ತೀನಿ. ಏನ್ರಿ ನಿಮ್ದು? ಮಕ್ಳ ಮುಂದೆ ಆ ಸಿನಿಮಾ ನೋಡಿಲ್ಲ ಅಂದ್ರೆ ಆಗಲ್ವಾ ನಿಮ್ಗೆ? ಛೇ, ಎಂತ ಸೀನ್ ನಡೀತಾ ಇದೆ ರೀ. ಮೊದ್ಲು ಮಕ್ಳು ಮಾರ್ಕ್ಸ್ ಕಾರ್ಡ್ ನೋಡಿ.
ಸೈನ್ಸಲ್ಲಿ ನೀನು ಎ ಗ್ರೇಡು, ಮ್ಯಾಥ್ಸಲ್ಲಿ ನೀನು ಎ ಗ್ರೇಡು, ಸೋಷಿಯಲಲ್ಲಿ ಇಬ್ರು ಎ ಗ್ರೇಡು. ವಾವ್, ಸೂಪರ್, ಶಬಾಷ್. ನನ್ನ ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರ. ಅಪ್ಪ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೇನಂತ ಮಕ್ಕಳ, ಖಂಡಿತ ಕೊಡಿಸ್ತೀನಿ. ಸುಜಾತ, ಒಳಗಡೆ ಪರ್ಸಲ್ 20 ರೂಪಾಯಿ ತಗೊಂಡು ಹೋಗು. ರೀ, ಮಕ್ಳಿಗೆ ಯಾಕೆ ದುಡ್ಡು ಕೊಟ್ಟು ಹಾಳು ಮಾಡ್ತೀರಾ? ಲೇ ಸುಜಾತ, ಎಷ್ಟೋ ಮಕ್ಕಳು ಅಪ್ಪ ಅಮ್ಮಂಗೆ ಮಾಸ್ಕ್ ಕಾರ್ಡ್ ತೋರ್ಸಕ್ಕೆ ಹೆದರ್ಕೋತಾರೆ. ಅಂತದ್ರಲ್ಲಿ ನಮ್ಮ ಮಕ್ಕಳು ತಾ ಮುಂದು ನಾ ಮುಂದು ಅಂತ ಮಾಸ್ಕ್ ಕಾರ್ಡ್ ತೋರ್ಸಕ್ಕೆ ಪೈಪೋಟಿ ಮಾಡ್ತಿದ್ದಾರೆ. ಇದಕ್ಕಾದ್ರೂ ಖುಷಿ ಪಡೋಣ. ಹೋಗಿ ತಗೊಂಡ್ ಬಾ. ಸರಿ. ತಗೋ ತಗೋ, ಇಬ್ರು ಬ್ಯಾಗ್ ಇಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬನ್ನಿ. ಸರಿ ಅಪ್ಪ. ನಮ್ಮ ಮಕ್ಕಳು ಅವ್ರ ಬುದ್ಧಿವಂತಿಕೆ ನೋಡಿದ್ರೆ ಖುಷಿ ಆಗತ್ತಲ್ವಾ? ಸುಜಾತ, ಯಾಕೆ ಸಪ್ಗಿದ್ಯಾ? ಈ ಫೋಟೋ ಯಾರ್ದು? ಇದು ನಿನ್ಗೆಲ್ ಸಿಕ್ತು? ನಿಮ್ಮ ಪರ್ಸಲ್ಲಿ. ನಿಮ್ಮ ಪರ್ಸ್ನಲ್ಲಿ ಆ ಹೆಂಗ್ಸಿನ ಫೋಟೋ ಯಾಕಿದೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಈ ಫೋಟೋ ನನ್ನ ಪರ್ಸಲ್ಲಿ ಹೇಗೆ ಬಂತು? ನಾಟಕ ಮಾಡಬೇಡಿ. ಯಾರ ಆ ಹೆಂಗ್ಸು? ನನ್ನ ಹತ್ರ ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಹೇಳಿ, ನಿಮ್ಮಿಬ್ರ ಮಧ್ಯೆ ಏನ್ ನಡೀತಾ ಇದೆ? ಹೌದೇ, ನಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ನಾವು ಒಬ್ಬರೊಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ, ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ನಾನು ಏನ್ರಿ ಕಡಿಮೆ ಮಾಡಿದ್ದೆ ನಿಮ್ಗೆ? ಯಾಕೆ ಈಗ ನನ್ ಮೋಸ ಮಾಡ್ತಾ ಇದ್ದೀರಾ? ಈ ಸಂಸಾರಕ್ಕೋಸ್ಕರ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ನಿನ್ನ ಅಳಮುಂಜಿ ಮುಖ ನೋಡ್ಕೊಂಡಿರೋದಕ್ಕೆ ನನ್ನ ಕೆಲ ಆಗೋದಿಲ್ಲ.